ಒಂದ್ ಬೇರ್ ಕಿತ್ತಿಲ್ಲ, ಒಂದ್ ಭೂಮಿಲಿ ಒಂದ್ ಹೊಲ ಉತ್ತು ಹೊಲ ಮಾಡಿಲ್ಲ. ಮಾಡ್ಕ ತಿಂದಿರವ ನಾನು ಆ ತೊಟ್ಟಿಂದ ಚಿಕ್ಕ ಮಕ್ಕಳಲ್ಲಿ ಒಬ್ರ ಮನೆ ಕೂಲಿ ಮಾಡಿ, ರೈತರ ಮನೆ ಕೂಲಿ ಮಾಡಿ, ಜೀತ ಮಾಡಿ ಹೇಳು ಬೆಳಿಗ್ಗೆ ಗೆಣಸ್ ತಕ ಬಂದು ಸಾಕಿ ನನ್ನ ಮಕ್ಕಳು ಸಾಕಿ ಮಕ್ಕಳು ಇಷ್ಟೆಲ್ಲ ಜಾಗ ಇವತ್ತು ದಿವಸ ಅವ್ರು ಬಂದು ಒಂದ್ ಬೇರ್ ಕಿತ್ತು ಜಮೀನ್ ಮಾಡಿಲ್ಲ. ಅದ್ರಲ್ಲಿ ಅನ್ನ ತಿಂದಿರವ ನಾನು ಇವತ್ತು ಹುಟ್ಟಿವ್ನಿ ಆಯ್ತಾ. ಅಂತದ್ ಇವತ್ತು ಕಿತ್ಕೊಳಕ್ ಬಂದ ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕು ಸಾ? ಇಲ್ಲ ಕಾಡ್ನಲ್ಲಿ ಹೋಗಿ ಜೀತ ಮಾಡಕ್ಕೂ ಕಾಡ್ನಲ್ಲಿ ಅವಳಿಂದ ಎಲ್ಲರಿಗೂ ಕೋರಟ್ಗೆ ಬರೋದಾಗೋಯ್ತು. ಇಂದಿರಾ ಗಾಂಧಿ ತಾಯಿ ಸಾಕೋಳೆ ನಮ್ಮನ್ನ. ಇವರ ಈ ನೋವಿನ ನುಡಿಗೆ, ಆಕ್ರೋಶದ ಮಾತಿಗೆ, ಸಿಟ್ಟಿಗೆ ಕಾರಣ ಜಮೀನು. ತಾತ ಮುತ್ತಂದಿರ ಕಾಲದಿಂದಲೂ ಹುತ್ತು ಬಿತ್ತು ಬೆಳೆಯುತ್ತಿದ್ದ ಭೂಮಿ ಇವತ್ತಿಂದ ನಿಮ್ಮದಲ್ಲ, ನಮ್ಮ ಆಸ್ತಿ ಅಂತ ಮತ್ತೊಬ್ಬ ವ್ಯಕ್ತಿ ಪೊಲೀಸರ ಸೆಕ್ಯೂರಿಟಿಯೊಂದಿಗೆ ಬೇಲಿ ಆಗ್ತಿರೋದು. ಅಷ್ಟಕ್ಕೂ ಏನಿದೆ ವಿವಾದ ಅಂತೀರಾ? ಅದನ್ನೇ ಹೇಳ್ತೀವಿ ನೋಡಿ. ಹೆಜಡಿಕೋಟೆ ತಾಲೂಕಿನ ಭೀಮನಹಳ್ಳಿಯಲ್ಲಿ ವಾಸವಾಗಿರುವ ಜೇನುಕುರುಬ ಸಮುದಾಯಕ್ಕೆ ಸೇರಿರುವ ಕೆಂಚಯ್ಯ ಎಂಬುವರ ಹೆಸರಿನಲ್ಲಿ 4 ಎಕರೆ ಜಮೀನು ಇದೆ. 1956ನೇ ಇಸವಿಯಲ್ಲೇ ಸರ್ಕಾರ ಕೆಂಚಯ್ಯ ಹೆಸರಿಗೆ ಸರ್ವೆ ನಂಬರ್ 66ರಲ್ಲಿ 4 ಎಕರೆ ಜಮೀನು ಮಂಜೂರು ಮಾಡಿದೆ. ಅಂದಿನಿಂದಲೂ ಕೆಂಚಯ್ಯ ಮಕ್ಕಳು ಮೊಮ್ಮಕ್ಕಳು ಜಮೀನಿನ ಅನುಭವದಲ್ಲಿದ್ದಾರೆ. ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಬರ್ತಿದ್ದಾರೆ. ಆದರೆ ಇವಾಗ ಏಕಾಏಕಿ ಬೇರೊಬ್ಬ ವ್ಯಕ್ತಿ ಬಂದು ನಮ್ಮ ಜಮೀನನ್ನು ಕಿತ್ತುಕೊಳ್ತಿದ್ದಾನೆ. ನಾವು ಬಡವರು, ಓದಿಲ್ಲ, ಗೊತ್ತಿಲ್ಲ ಅಂತ ನಮ್ಮ ಜಮೀನ ಕಿತ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ ಎಂಬುದು ಕೆಂಚಯ್ಯ ಮನೆಯವರ ಆರೋಪ. 3ನೇ ತಲೆಯಿಂದ ಸಹ ನಾವೀಗ ನನಗೂ 54 ವರ್ಷ ಆಯ್ತು ಸಹ. ಇವತ್ತಿಂದು ನಾನು ಒಂದು ಹೆಚ್ಚು ಕಮ್ಮಿ ನನಗೆ 54 ವರ್ಷದಿಂದ ಇವತ್ತಿಗೂ ಬಂದು ಸ್ವಾಧೀನಾಗ ಅವರು ಒಂದು ದಿವಸ ಹೊಲ ಉತ್ತವರಲ್ಲ ಇಲ್ಲ. ಅದನ್ನು ಬಿಟ್ಟು ನಾವು 4 ಎಕರೆ ಜಮೀನು ನಮ್ಮದು ಎಷ್ಟಿದೆ ಅಂತ ನಾವು ಗುರ್ತಿಸಿಲ್ಲ. ಇನ್ನು ಸರ್ವೆಗೆ ಹಾಕಿವಿ. ಒಟ್ಟಲ್ಲಿ ಸರ್ವೆಯಿಂದ ಒಂಚೂರು ರಿಪೋರ್ಟ್ ಬರೋಗಂಟ ಕಾಯಿರಿ ಅಂತಂದರೆ ಸರ್ವೆ ರಿಪೋರ್ಟ್ ನೂರು ತಗೋತಾ ಇಲ್ಲ ಸರ್. ನಾವು ಹೋಗಿ ಸರ್ವೆಗೆ ಆಮೇಲೆ ಹೋಗಿ ಸರ್ವೆಗೆ ಹಾಕಿ ಅಲ್ದೇ ಹೋಗಿ ಕೋರ್ಟ್ಗೆ ಹೋಗ್ವಿ. ಕೋರ್ಟಿಂದು ನಮ್ಗೆ ಇನ್ನೂ ಅದು ಡಿಕ್ಲೇರ್ ಬಂದಿಲ್ಲ. ಇವತ್ತು ನಾಳೆ ಅಂತ ನಡೆಸ್ತಾರೆ ಸರ್. ಅದರಿಂದ ಸ್ವಲ್ಪ ಅವಕಾಶ ಕೊಡಿ, ಒಂದು ತಿಂಗಳು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು ಸರ್. ಅವರು ಬಿಡ್ತಾಯಿಲ್ಲ ನಮ್ಮನ್ನು. ಆದರೂ ಬೇಲಿ ಹಾಕ್ತೀನಿ ಅಂತ ಬೇಲಿ ಬಂದ್ ಮಾಡ್ತಾರೆ ಸರ್. ಇದನ್ನು ನೀವೇ ಕ್ರಮ ಕೊಟ್ಟು ನಮ್ಗೊಂಚೂರು ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮನ್ನು ಕಾಡಲ್ಲಿ ಇರೋದಕ್ಕೂ ಬಿಡಲ್ಲ, ಇಲ್ಲಿಯೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡುತ್ತಿಲ್ಲ. ಇಂದಿರಾ ಗಾಂಧಿ ಅವರು ಇದ್ದಿದ್ದರೆ ನಮಗೆ ಈ ಸ್ಥಿತಿ ಬರ್ತಿರಲಿಲ್ಲ ಎಂಬುದು ಅಜ್ಜಿಯ ನೋವಿನ ನುಡಿ. ಒಂದ್ ಬೇರ್ ಕಿತ್ತಿಲ್ಲ, ಒಂದ್ ಭೂಮಿಲಿ ಒಂದ್ ಹೊಲ ಉತ್ತು ಹೊಲ ಮಾಡಿಲ್ಲ. ಮಾಡ್ಕ ತಿಂದಿರವ ನಾನು ಆ ತೊಟ್ಟಿಂದ ಚಿಕ್ಕ ಮಕ್ಕಳಲ್ಲಿ ಒಬ್ರ ಮನೆ ಕೂಲಿ ಮಾಡಿ, ರೈತರ ಮನೆ ಕೂಲಿ ಮಾಡಿ, ಜೀತ ಮಾಡಿ ಹೇಳು ಬೆಳಿಗ್ಗೆ ಗೆಣಸ್ ತಕ ಬಂದು ಸಾಕಿ ನನ್ನ ಮಕ್ಕಳು ಸಾಕಿ ಮಕ್ಕಳು ಇಷ್ಟೆಲ್ಲ ಜಾಗ ಇವತ್ತು ದಿವಸ ಅವ್ರು ಬಂದು ಒಂದ್ ಬೇರ್ ಕಿತ್ತು ಜಮೀನ್ ಮಾಡಿಲ್ಲ. ಅದ್ರಲ್ಲಿ ಅನ್ನ ತಿಂದಿರವ ನಾನು ಇವತ್ತು ಹುಟ್ಟಿವ್ನಿ ಆಯ್ತಾ. ಅಂತದ್ ಇವತ್ತು ಕಿತ್ಕೊಳಕ್ ಬಂದ ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕು ಸಾ? ಇಲ್ಲ ಕಾಡ್ನಲ್ಲಿ ಹೋಗಿ ಜೀತ ಮಾಡಕ್ಕೂ ಕಾಡ್ನಲ್ಲಿ ಇಂದಿರಾ ಗಾಂಧಿ ಕಳಿಸ್ಬಿಟ್ರು ಈ ಸರ್ಕ. ಅವಳಿಂದ ಎಲ್ಲರಿಗೂ ಕೋರಟ್ಗೆ ಬರೋದಾಗೋಯ್ತು. ಇಂದಿರಾ ಗಾಂಧಿ ತಾಯಿ ಸಾಕೋಳೆ ನಮ್ಮನ್ನ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಭೀಮನಹಳ್ಳಿ ಸಮೀಪ ಇರುವ ಕೈಲಾಶಪುರ ಗ್ರಾಮದ ಹರೀಶ್ ಎಂಬಾತ ಇದು ನಮ್ಮ ಜಮೀನು ಅಂತ ಅರ್ಜಿ ಸಲ್ಲಿಸಿದ್ದಾನೆ. ಅಲ್ಲದೆ ಸರ್ವೆ ನಂಬರ್ 97ರಲ್ಲಿ ನಮ್ಮ ಜಮೀನಿದ್ದು ಇದನ್ನು ಕೆಂಚಯ್ಯ ಅವರ ಮಕ್ಕಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದನ್ನು ತೆರವು ಮಾಡಿಕೊಡಬೇಕು ಅಂತ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ ಬಂದ ಹರೀಶ್ ಮನೆಯವರು ಸರ್ವೆ ಮಾಡಿಸಿ ಬೇಲಿ ಹಾಕಿಸಿದ್ದಾರೆ. ಇದು ಕೆಂಚಯ್ಯ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಕೂಡ ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದು ನಮ್ಮ ಜಮೀನು ಅಳತೆ ಆದ್ಮೇಲೆ ಅವರ ಜಮೀನಿಗೆ ಬೇಕಾದ್ರೆ ಬೇಲಿ ಹಾಕಿಕೊಳ್ಳಲಿ ಎಂಬುದು ಕೆಂಚಯ್ಯ ಮನೆಯವರ ಒತ್ತಾಯ. ನನ್ನ ಹೆಸರು ಹೇಮ. ಕಾನೂನು ರೀತಿ ಕೇಳಕ್ ಹೋದತ್ತಿಗೆ ನಮ್ಗ ಕಲ್ಲು
ಜಮೀನ್ಗೆ ಕಲ್ಲು ನಡ್ತಾ ಇದ್ರು. ನಮ್ಗೆ ಗೊತ್ತಿತ್ತಿಲ್ಲ, ನಾವು ಹೊರಗಡೆ ಇದ್ದದು. ಕೋರ್ಟು ತೀರ್ಮಾನ ಆಗಿ ಬರಗಂಟೆ ಕಲ್ಲು ನೆಡಬೇಡಿ ಅಂತಂದತ್ಗ ನಮ್ಗೆ ಪೊಲೀಸ್ನವರು ಹೊಡೆಯಕ್ಕೆ ಬಂದರು. ಒಂದು ತಿಂಗಳು ಟೈಮ್ ಕೊಡಿ ಅಂತ ಕೇಳ್ಕೊಂಡತ್ಗ. ಚಿಕ್ಕ ಮುಚ್ಚಿ ಅಂತಂದ್ರು. ಚಿಕ್ಕ ಮುಚ್ಚಿ ಮಕ ಮುಚ್ಚಿ ನೀವು ಕೇಳಕ್ಕಿಲ್ಲ. ನಿಮ್ಗೆ ಅದದ ನಿಮ್ಗೆ ಬಂದಾಗ ಕಿತ್ತಾಕ್ತೀವಿ ಕಲ್ಲು ಅಂತ ಕಲ್ಲು ನಟ್ಟಿಗೆ ತೊಂತಿ ಎಳಿತಾವ್ರೆ ಕಣೀಸ. ಜಮೀನಂದ್ರೆ ಪೂರಾ HDಕೋಟೆ ತಾಲೂಕು ಕೊಲ್ಲೂರು ಗಿರಿಜನಾಡಿ ಮಾಜಿ ಮೆಂಬರು ನಾಗಣ್ಣ ಅಂತ. ಇದು ನಮ್ಮ ಅಮ್ಮನವರ ಮಾವನ ಸೋದರ ಮಾವನ ಆಸ್ತಿ. ಈ ಇದಾಕಿರೋದು ಟೊಮೊಟೊ ಹಾಕಿರೋದು. ಬಟ್ ನಮ್ಗೆ 60 ವರ್ಷ ಏಜ್ ಆಗಿದೆ. 60 ವರ್ಷದಿಂದ ನಮ್ಮ ಗಿರಿಜನರೇ ನಮ್ಮ ತಾತವರೇ ಮಾಡ್ತಿದ್ವು. ಇವಾಗಲೂ ನಮ್ಮವರೇ ಮಾಡ್ತಿರೋದು, ನಮ್ಮ ತಾತವರೇ ಮಾಡ್ತಾಯಿರೋದು. ಇವಾಗ ಬೇರೆಯವರು 92 ನಮಗಾಗಿದೆ ಜಮೀನು ಅಂದ್ಬಿಟ್ಟು ಇವಾಗ ಬಂದು ಕಲ್ಲಾಗ್ತಾ ಇದ್ದಾರೆ. ನಮಗೆ ಅವ್ರ ಹೆಸರೇನ್ರಿ? ಹರೀಸ. ಎಲ್ಲಿಯವರವರು? ಅವರು ಇಲ್ಲಿ ಕೈಲಾಸಪುರದವರು. ಕೈಲಾಸಪುರ ಮೈಸೂರಲ್ಲಿ ಭೀಮಳ್ಳಿ ಕೈಲಾಸಪುರ ಅಂತ. ಭೀಮಳ್ಳಿ ಕೈಲಾಸಪುರ ಅಂತ ಇದು ಮಾಡಿ ಇವಾಗ ಕಲ್ಲಾಗ್ತಾರೆ. ನಾವು ಟೈಮ್ ಕೇಳಿದ್ರು ಟೈಮ್ ಕೊಟ್ಟಿಲ್ಲ. ಪೊಲೀಸವರು ಆಗಲ್ಲ ಅಂತವ್ರೆ, ಟೈಮ್ ಕೊಟ್ಟಿಲ್ಲ. ನಮಗೆ ಕರೆಕ್ಟಾಗಿ ಕಾನೂನು ರೀತಿಯಾಗಿ ತಹಸೀಲ್ದಾರೇ ಆಗಿರಲಿ, ಶೇಖ್ದಾರೇ ಆಗಿರಲಿ, AC ಅವರು DC ಅವರು ನಮಗೆ ಗಿರಿಜನರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ನಾವು ಕಳಕಳಿಯ ಮನವಿ ಮಾಡ್ತಾಯಿದ್ದೀವಿ. ಇನ್ನು ಬೇಲಿ ಹಾಕುವ ವೇಳೆ ಪೊಲೀಸರು ಮತ್ತು ಕೆಂಚೆಯ ಕುಟುಂಬಸ್ಥರ ನಡುವೆ ಮಾತಿನ ಚಿಕ್ಕಮಕ್ಕಿ ನಡೆದು ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಒಟ್ಟಲ್ಲಿ ಕೋರ್ಟ್ ಮೂಲಕವಷ್ಟೇ ಈ ಜಮೀನಿನ ವಿವಾದ ಅಂತ್ಯ ಕಾಣಬೇಕಾಗಿದೆ. HDಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.